ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ನಾನಿವತ್ತು ಇನ್ನೊಂದು ಸಿಂಪಲ್ ಆಗಿರೋ ಮತ್ತು ಕ್ಯೂಟ್ ಆಗಿರೋ ರಾಖಿ ಡಿಸೈನ್ ಜೊತೆ ಬಂದಿದ್ದೀನಿ. ನೋಡ್ಬೋದು ನೀವು. ಸೊ ತುಂಬ ಚೆನ್ನಾಗಿದೆ, ಟ್ರೈ ಮಾಡಿ. ಈಸಿ ಇದೆ. ಸೊ ವಿಡಿಯೋ ಸ್ಟಾರ್ಟ್ ಮಾಡೋಣ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ಪ್ಲೀಸ್ ಫ್ರೆಂಡ್ಸ್, ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ವಿಡಿಯೋ ನೋಡ್ತಿದ್ದೀರಾ, ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ವಿಡಿಯೋ ಸ್ಟಾರ್ಟ್ ಮಾಡುವ. ಇರೋ ರಾಖಿ ಡಿಸೈನಿಗೆ ಇವತ್ತು ನೀಡಲ್ ಬಂದು 2.0 mm ತೊಗೊಂಡಿದ್ದೀನಿ, ಉಲ್ಲನ್ ತೊಗೊಂಡಿದ್ದೀನಿ. ಸೊ ವಿಡಿಯೋ ಸ್ಟಾರ್ಟ್ ಮಾಡೋಣ. ಮ್ಯಾಜಿಕ್ ರಿಂಗ್ ರೆಡಿ ಮಾಡ್ಕೋಬೇಕು ಈ ರೀತಿ. ಫಸ್ಟ್ ಇಲ್ಲೊಂದು ಚೈನ್ ಹಾಕ್ಕೊಳ್ಳಿ. ಓಕೆ, ಈಗ ಲಾಕ್ ಆಯಿತು. ಸೊ ನೆಕ್ಸ್ಟ್ ಇಲ್ಲಿಂದ ನೀಡಲ್ ಮೇಲೆ ಥ್ರೆಡ್ ತೊಗೊಂಡು ಕೆಳಗೆ ಹೋಗಿ ಈ ರಿಂಗಲ್ಲಿ ಹೋಗಿ ಇಲ್ಲಿಂದ ಥ್ರೆಡ್ ಮೇಲೆ ತೊಗೊಂಡು ಇಲ್ಲಿ ಹೋಲ್ಡ್ ಮಾಡಿ ಇಟ್ಕೋಬೇಕು. ಓಕೆ, ಇದು ಡಬಲ್ ಕ್ರೋಶ ಮಾಡಲಿಕ್ಕಿಲ್ಲ, ಇಲ್ಲೇ ಥ್ರೆಡ್ಡನ್ನು ಹೋಲ್ಡ್ ಮಾಡಿಡಬೇಕು. ಒಟ್ಟು 6 ಟೈಮ್ಸ್ ಹೀಗೆ ಮಾಡಬೇಕು. ಒಂದಾಯಿತು, 2, 3, 4, 5, 6. ಓಕೆ, ಇದಾದಮೇಲೆ ಇಲ್ಲಿ ಹೀಗೆ ಟೈಟಾಗಿ ಇಟ್ಕೊಂಡು ಇದಷ್ಟು ಲೈನಲ್ಲೂ ಈ ಥ್ರೆಡ್ಡನ್ನು ಹೊರಗೆ ತೆಗಿಬೇಕು ಹೀಗೆ. ಓಕೆ, ಸೊ ಇವಾಗ ಇಲ್ಲೊಂದು ಸಿಂಗಲ್ ಚೈನ್ ಹಾಕ್ಕೊಳ್ಳಿ. ನೆಕ್ಸ್ಟ್ ಇಲ್ಲಿಂದ 1, 2, 3 ಚೈನ್ ಹಾಕ್ಕೊಂಡು ನೀಡಲ್ ಮೇಲೆ ಥ್ರೆಡ್ ತೊಗೊಂಡು ಈ ಚೈನ್ ಇದೆಯಲ್ಲ, ಈ ಗ್ಯಾಪು ಇಲ್ಲಿ ಡಬಲ್ ಕ್ರೋಶ ಮಾಡ್ಕೊಳ್ಳಿ. ನೆಕ್ಸ್ಟ್ ಮತ್ತೆ 1, 2, 3 ಚೈನ್ ಹಾಕ್ಕೊಳ್ಳಿ. ನೀಡಲ್ ಮೇಲೆ ಥ್ರೆಡ್ ತೊಗೊಂಡು ಇದು ಮತ್ತು ಇದು ಈ 2 ಲೂಪ್ಸಲ್ಲಿ ಹೋಗಿ ಈ ಥ್ರೆಡ್ಡನ್ನು ಹೀಗೆ ತೊಗೊಂಡು ಇಲ್ಲಿ ಡಬಲ್ ಕ್ರೋಶ ಮಾಡ್ಕೊಳ್ಳಿ. ಓಕೆ, ಇವಾಗ 1 ಸ್ಟೆಪ್ ಕಂಪ್ಲೀಟ್ ಆಯಿತು. ಇದೇ ರೀತಿ ಇನ್ನು 3 ಸ್ಟೆಪ್ ಮಾಡ್ಕೋಬೇಕು. ನೀಡಲ್ ಮೇಲೆ ಥ್ರೆಡ್ ತೊಗೊಂಡು ಮತ್ತೆ ಇಲ್ಲಿ ಹೋಲ್ಡ್ ಮಾಡ್ಕೊಳ್ಳಿ. 1, 2, 3, 4, 5, 6 ಟೈಮ್ ಆದಮೇಲೆ ಪೂರ್ತಿನೂ ಹೀಗೆ ತೊಗೊಂಡು ಇದರಲ್ಲಿ ಸ್ಲಿಪ್ ಸ್ಟಿಚ್ ತೊಗೋಬೇಕು. ಇದರಲ್ಲಿ ತೊಗೊಳ್ಳಿ. ಇವಾಗ 1 ಚೈನ್ ಹಾಕಿ ಇಲ್ಲಿ ಲಾಕ್ ಮಾಡ್ಕೋಬೇಕು. ನೆಕ್ಸ್ಟ್ ಇಲ್ಲಿಂದ 1, 2, 3 ಚೈನ್ ಈ ಗ್ಯಾಪಲ್ಲಿ ಹೋಗಿ ಡಬಲ್ ಕ್ರೋಶ. ನೀವು ಫಸ್ಟ್ ಸ್ಟೆಪ್ ಏನು ಮಾಡಿದ್ರು ಅದೇ ಕಂಟಿನ್ಯೂ ಆಗುತ್ತೆ, ಏನೂ ಚೇಂಜಸ್ ಇರಲ್ಲ. ನೆಕ್ಸ್ಟ್ ಇಲ್ಲಿಂದ 1, 2, 3 ಚೈನ್ ಮತ್ತು ಡಬಲ್ ಕ್ರೋಶ ಈ 2 ಲೂಪ್ಸಲ್ಲಿ ಮತ್ತು ಡಬಲ್ ಕ್ರೋಶ ಮಾಡ್ಕೊಳ್ಳಿ. 2 ಸ್ಟೆಪ್ ಕಂಪ್ಲೀಟ್ ಆಯಿತು. ನೆಕ್ಸ್ಟ್ ಮತ್ತೆ 1, 2, 3, 4, 5, 6. ಓಕೆ, 1 ಸಿಂಗಲ್ ಚೈನ್, 1, 2, 3 ಚೈನ್ ಮತ್ತು ಈ ಗ್ಯಾಪಲ್ಲಿ ಒಂದು ಡಬಲ್ ಕ್ರೋಶ ಮತ್ತು 3 ಚೈನ್. ಸೊ ಮತ್ತೆ ಡಬಲ್ ಕ್ರೋಶ ಈ 2 ಲೂಪ್ಸಲ್ಲಿ. ಓಕೆ, ಇವಾಗ 3 ಸ್ಟೆಪ್ ಆಯಿತು. ಇನ್ನು 1 ಸ್ಟೆಪ್ ಮಾಡ್ಕೋಬೇಕು. 1, 2, 3, 4, 5, 6. ಓಕೆ, 1 ಚೈನ್ ಮತ್ತು 1, 2, 3 ಚೈನ್, 1 ಡಬಲ್ ಕ್ರೋಶ
ಮತ್ತೆ 3 ಚೈನ್, ಮತ್ತು ಇನ್ನೊಂದು ಡಬಲ್ ಕ್ರೋಶಾ. ಓಕೆ, ಸ್ಟೆಪ್ಪು ಕಂಪ್ಲೀಟ್ ಆಯಿತು. ಈಗ ಈ ಈ ಥ್ರೆಡ್ಡನ್ನು ಎಳೆದಾಗ ಇದು ಟೈಟ್ ಆಗುತ್ತೆ. ಓಕೆ, ಹೀಗೆ. ಸೊ ನೆಕ್ಸ್ಟ್ ನೀವು ಇಲ್ಲಿ ಬಂದುಬಿಟ್ಟು ಈ ಗ್ಯಾಪ್ ಇದೆಯಲ್ಲ, ಇಲ್ಲಿ ಹೋಗಿ ಒಂದು ಸ್ಲಿಪ್ ಸ್ಟಿಚ್ ಹಾಕ್ಕೊಳ್ಳಿ. ಓಕೆ, ಇಲ್ಲಿಗೆ ಇವಾಗ ಫಸ್ಟ್ ಸ್ಟೆಪ್ ಕಂಪ್ಲೀಟ್ ಆಯಿತು. ನೆಕ್ಸ್ಟ್ ಇವಾಗ ನೋಡಿ, ಇಲ್ಲೆಲ್ಲ 3 ಚೈನ್ ಗ್ಯಾಪ್ ಇದೆ. ಇಲ್ಲೊಂದು, ಇದರಲ್ಲೊಂದು, ಮತ್ತು ಇಲ್ಲಿ 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 ಇಲ್ಲಿ. ಸೊ ಈ ಸ್ಟೆಪ್ಪಲ್ಲಿ ನೀವು ಡಿಸೈನ್ನ ಸ್ಟಾರ್ಟ್ ಮಾಡಬೇಕು. ಸೊ ಇವಾಗ ಇಲ್ಲಿ ಹೋಗಿ ಈ ಗ್ಯಾಪಲ್ಲಿ ಹೋಗಿ 3 ಚೈನ್ ಗ್ಯಾಪಲ್ಲಿ ಫಸ್ಟು ಒಂದು ಸಿಂಗಲ್ ಕ್ರೋಶ ಮಾಡ್ಕೊಳ್ಳಿ. ನೆಕ್ಸ್ಟು ಹಾಫ್ ಡಬಲ್ ಕ್ರೋಶ ಮಾಡಬೇಕು. ನೀಡಲ್ ಮೇಲೆ ಥ್ರೆಡ್ ತೊಗೊಂಡು ಇದೇ ಗ್ಯಾಪಲ್ಲಿ ಹೋಗಿ ಥ್ರೆಡ್ ಮೇಲೆ ತೊಗೊಳ್ಳಿ. ಇವಾಗ 3 ಲೈನ್ ಇದೆಯಲ್ವ, 3 ಲೈನಲ್ಲೂ ಈ ಥ್ರೆಡ್ಡನ್ನು ಒಂದೇ ಸರಿ ಹೊರಗೆ ತೆಗಿಬೇಕು. ಇದನ್ನು ಹಾಫ್ ಡಬಲ್ ಕ್ರೋಶ ಹೇಳ್ತೇವೆ. ಸೊ ಈ ಹಾಫ್ ಡಬಲ್ ಕ್ರೋಶನ 5 ಟೈಮ್ಸ್ ಮಾಡ್ಕೊಳ್ಳಿ. 2 3 4 ಆ್ಯಂಡ್ 5 ಟೈಮ್ಸ್ ಆದಮೇಲೆ 1 2 3 ಚೈನ್ ಹಾಕ್ಕೊಂಡು ಈ 2 ಲೂಪ್ಸ್ ಇಲ್ಲಿ ಇದರಲ್ಲಿ ಹೋಗಿ ಒಂದು ಸ್ಲಿಪ್ ಸ್ಟಿಚ್ ಹಾಕ್ಕೊಳ್ಳಿ. ಓಕೆ, ಸೊ ಮತ್ತೆ ಇಲ್ಲಿಂದ ಈ ಗ್ಯಾಪಲ್ಲಿ ಈ 3 ಚೈನ್ ಹಾಕಿರೋ ಗ್ಯಾಪ್ ಇದೆಯಲ್ಲ, ಇಲ್ಲಿ ಮತ್ತೆ ಹಾಫ್ ಡಬಲ್ ಕ್ರೋಶ ಮಾಡ್ಕೊಳ್ಳಿ. 1 2 3 4 5 5 ಅಷ್ಟೇ. ಓಕೆ, ಸೊ ಇವಾಗ ಒಂದು ಕಡೆ ಕಂಪ್ಲೀಟ್ ಆಯಿತು. ನೆಕ್ಸ್ಟ್ ಬಂದುಬಿಟ್ಟು ಈ ಗ್ಯಾಪಲ್ಲಿ ಹೋಗಿ ಸ್ಲಿಪ್ ಸ್ಟಿಚ್ ಹಾಕಿ ಹೀಗೆ. ನೆಕ್ಸ್ಟು ಮತ್ತೆ ಈ 3 ಚೈನ್ ಗ್ಯಾಪ್ ಇದೆಯಲ್ವ, ಸೊ ಇಲ್ಲಿಗೆ ಮತ್ತೆ 5 ಹಾಫ್ ಡಬಲ್ ಕ್ರೋಶ ಹಾಕೋಬೇಕು. 1 2 3 4 5 ಮತ್ತು 3 ಚೈನ್, ಇಲ್ಲೊಂದು ಸ್ಲಿಪ್ ಸ್ಟಿಚ್. ಓಕೆ, ನೆಕ್ಸ್ಟ್ ಮತ್ತೆ ಈ 3 ಚೈನ್ ಗ್ಯಾಪಲ್ಲಿ 5 ಹಾಫ್ ಡಬಲ್ ಕ್ರೋಶ. 2 3 4 5. ಓಕೆ, 2 ಸ್ಟೆಪ್ ಕಂಪ್ಲೀಟ್ ಆಯಿತು. ನೆಕ್ಸ್ಟ್ ಈ ಗ್ಯಾಪಲ್ಲಿ ಹೋಗಿ ಸ್ಲಿಪ್ ಸ್ಟಿಚ್ ಹಾಕ್ಕೊಳ್ಳಿ. ನೆಕ್ಸ್ಟ್ ಮತ್ತೆ ಈ 3 ಚೈನ್ ಗ್ಯಾಪಲ್ಲಿ 5 ಹಾಫ್ ಡಬಲ್ ಕ್ರೋಶ. ಏನೂ ಚೇಂಜಸ್ ಇಲ್ಲ, ಇಲ್ಲಿ ಹೇಗೆ ಮಾಡಿದ್ರಿ ಹಾಗೇ 1 2 3 4 5 1 2 3 ಚೈನ್ ಹಾಕಿ ಒಂದು ಪಿಕಾಟ್ ಡಿಸೈನ್ ಇಲ್ಲಿ ಸ್ಲಿಪ್ ಸ್ಟಿಚ್ ಹಾಕ್ಕೊಳ್ಳಿ. ಸ್ವಲ್ಪ 2 ಚೈನ್ ಹಾಕ್ಕೊಂಡ್ರೂ ಚೆನ್ನಾಗಿರುತ್ತೆ. ನಾ 3 ಚೈನ್ ಹಾಕ್ಕೊಂಡಿದ್ದೀನಿ. 2 3 4 5. ಓಕೆ, ನೆಕ್ಸ್ಟ್ ಬಂದು ಇಲ್ಲಿ ಮತ್ತೆ ಸ್ಲಿಪ್ ಸ್ಟಿಚ್ ಹಾಕಿ ಇದೊಂದು ಸ್ಟೆಪ್ ಇದೆ, ಇನ್ನು ಕಂಪ್ಲೀಟ್ ಮಾಡ್ಕೊಳ್ಳಿ. 1 2 3 4 5 ಹಾಫ್ ಡಬಲ್ ಕ್ರೋಶ, 3 ಚೈನ್, 1 ಸ್ಲಿಪ್ ಸ್ಟಿಚ್,
ಮತ್ತು 5 ಹಾಫ್ ಡಬಲ್ ಕ್ರೋಶ. 1 2 3 4 5 ಆದಮೇಲೆ ಇಲ್ಲಿ ಬಂದು ಒಂದು ಸ್ಲಿಪ್ ಸ್ಟಿಚ್ ಹಾಕಿ ಡಿಸೈನ್ನ ಕ್ಲೋಸ್ ಮಾಡಿಕೊಡಿ. ಸ್ಲಿಪ್ ಸ್ಟಿಚ್ ಹಾಕಿ ಒಂದು ಚೈನ್ ಹಾಕ್ಕೊಂಡು ಥ್ರೆಡ್ ಕಟ್ ಮಾಡ್ಕೊಳ್ಳಿ. ಓಕೆ, ಥ್ರೆಡ್ ಕಟ್ ಮಾಡಿದ ನೀವು ಯಾವುದೇ ಥ್ರೆಡ್ ಆದರೂ ಅಷ್ಟೇ ಇದನ್ನು ಹೀಗೆ ಇಲ್ಲಿ ಹತ್ತಿರದಲ್ಲಿ ಲಾಕ್ ಮಾಡಿ ಇಲ್ಲೇ ಕಟ್ ಮಾಡಬೇಡಿ. ನೀಡಲ್ ತೊಗೊಂಡು ಒಳಗಡೆ ಇನ್ನೊಂದು 2-3 ಸ್ಟೆಪ್ ಒಳಗಡೆ ಹಾಕಿಬಿಟ್ಟು ಥ್ರೆಡ್ ಕಟ್ ಮಾಡ್ಕೊಳ್ಳಿ. ಓಕೆ, ಸೊ ಇವಾಗ ಇದಕ್ಕೆ ನಿಮಗೆ ರಾಖಿಗೆ ಎಷ್ಟು ಥ್ರೆಡ್ ಕಟ್ಟಲಿಕ್ಕೆ ಬೇಕು ನೋಡಿಕೊಂಡು ಇಲ್ಲಿ ಥ್ರೆಡ್ ಕಟ್ ಮಾಡ್ಕೊಳ್ಳಿ. ಸೊ ಈ ರೀತಿ ಥ್ರೆಡ್ ಕಟ್ ಮಾಡಿಕೊಂಡು ನೀವು ಇದನ್ನು ಹೇಗೆ ಬೇಕಿದ್ದರೂ ಸಹ ನೀವು ಎಲ್ಲಿ ಬೇಕಿದ್ದರೂ ಸಹ ಹಾಕ್ಕೊಬೋದು. ನೀವು ಈ ಜಾಯಿಂಟಿಂದ ಈ ಜಾಯಿಂಟಿಗೆ ಕೂಡ ಜಾಯಿಂಟ್ ಮಾಡ್ಕೊಬೋದು. ಹೀಗೆ ಇಲ್ಲ ಇಲ್ಲಿ ಮತ್ತು ಇಲ್ಲಿ ಸಹ ಹಾಕ್ಕೊಬೋದು. ಸೊ ತೋರಿಸ್ತೀನಿ ನೋಡಿ. ಇಲ್ಲಿ ಹೋಗಿ ಈ ಥ್ರೆಡ್ಡನ್ನು ಹೀಗೆ ಹೊರಗೆ ತಗೊಂಡು ಇದರಲ್ಲಿ ಹೀಗೆ ಮಾಡಿಕೊಂಡ್ರೆ ಇಲ್ಲಿ ಲಾಕ್ ಆಗುತ್ತೆ. ಓಕೆ, ಸೊ ನೆಕ್ಸ್ಟ್ ಇಲ್ಲಿ ಬಂದು ಇಲ್ಲಿ ಸಹ ಹೀಗೆ ಮಾಡಿಕೊಂಡು ನೀವು ಇದಕ್ಕೆ ಗೋಲ್ಡ್ ಬೀಡ್ಸ್, ಪರ್ಲ್ ಬೀಡ್ ಯಾವ್ದು ಬೇಕಿದ್ದರೂ ನೀವು ಆ್ಯಡ್ ಮಾಡ್ಕೊಬೋದು. ಸೊ ಈ ಥ್ರೆಡ್ಡನ್ನು ಫಸ್ಟು ಹೈಡ್ ಮಾಡ್ಕೊಳ್ಳಿ, ಇದು ಮತ್ತು ಇದು. ಓಕೆ, ನೋಡಿ ನಾನಿಲ್ಲಿ ಗೋಲ್ಡ್ ಬೀಡ್ಸ್ ಹಾಕಿದ್ದೀನಿ. ನೀವಿಲ್ಲಿ ಗೋಲ್ಡ್ ಬೀಡ್ಸ್ ಸ್ಟಿಚ್ ಮಾಡ್ಬೋದು ಕಾಟನ್ ಥ್ರೆಡ್ ತೊಗೊಂಡು. ನಾನು ಈ ರೀತಿದೊಂದು ಬಿಗ್ ಸೈಜ್ ಬೀಡಿತ್ತು, ಅದನ್ನು ಸಹ ಈ ಕಡೆ ಸೈಡಲ್ಲಿ ಹಾಕಿ ರೆಡಿ ಮಾಡಿದ್ದೀನಿ ನೋಡಿ. ತುಂಬ ಚೆನ್ನಾಗಿ ಬಂದಿದೆ ನೋಡಿ. ಇನ್ನೊಂದಕ್ಕೆ ಈ ಕಲರ್ ಥ್ರೆಡ್ಡಲ್ಲಿ ಮಾಡಿದ್ದೀನಿ, ಇದಕ್ಕೆ ನಾನು ಪರ್ಲ್ ಹಾಕಿದ್ದೀನಿ. ಇಲ್ಲಿ ಹಾಫ್ ಪರ್ಲಿತ್ತು, ಅದನ್ನು ಗಮ್ ಮಾಡಿದ್ದೀನಿ ಇಲ್ಲಿ. ಸೊ ಈ ಪರ್ಲಲ್ಲಿ ಜೋಡಿಸಿ ಥ್ರೆಡ್ಡು ಕಟ್ಟಲಿಕ್ಕೆ ಮಾಡಿದ್ದೀನಿ. ಸೊ ತುಂಬ ಚೆನ್ನಾಗಿ ಬಂದಿದೆ ನೋಡಿ ಎರಡು ಡಿಸೈನ್ ಕೂಡ. ಸೊ ಇದನ್ನು ಸಹ ಇಲ್ಲಿ ಗಮ್ ಮಾಡಿದ್ದೆ, ಸ್ಟಿಚ್ ಮಾಡಿಕೊಂಡ್ರೆ ಆಗುತ್ತೆ. ಓಕೆ, ಇಲ್ಲಿ ಬೀಡ್ ಹಾಕಿಬಿಟ್ಟು ಇಲ್ಲಿ ಲಾಕ್ ಮಾಡಬೇಕು. ನಾನು ಇಲ್ಲಿ ಲಾಕ್ ಮಾಡಿದ್ದೀನಿ ನೋಡಿ, ಹೀಗೆ ಬೀಡ್ ಹೊರಗೆ ಬರಲ್ಲ. ಸೊ ಇಲ್ಲಿ ಮಾಡ್ಕೋಬೇಕು. ಸೊ ಡಿಸೈನ್ ಇಷ್ಟ ಆಯಿತು ಅಂದ್ಕೋತೀನಿ. ಪ್ಲೀಸ್ ಡಿಸೈನ್ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ವಿಡಿಯೋ ನೋಡ್ತಿದ್ದೀರಾ, ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.